ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ನನ್ನ ಈ ಒಂದು ಮಾಹಿತಿಯನ್ನ ಕೇಳುವಂತವರು ನೀವು ಎಷ್ಟು ಜನ ರೈತರಿದ್ದೀರಲ್ಲ, ನಿಮ್ಮ ಒಂದು ಜಮೀನುಗಳಲ್ಲಿ ಏನಾದರೂ ಟ್ರಾನ್ಸ್‌ಫಾರ್ಮರ್ ಇದ್ರೆ ನಿಮಗೆ 10,000 ರೂಪಾಯಿಗಳ ಒಂದು ಮಾಸಿಕ ಬಾಡಿಗೆಯನ್ನ ಕೂಡ ಸಿಗುತ್ತೆ. ಅದು ನಿಮ್ಮ ಕೃಷಿ ಜಮೀನಿನಲ್ಲಿರುವಂತ ವಿದ್ಯುತ್ ಕಂಬಕ್ಕೆ ಅದು 10,000 ರೂಪಾಯಿ ಪರಿಹಾರ ಕೊಡುವುದು. ಆದರೆ ಅಲ್ಲಿ ಏನೋ ಒಂದು ರೀತಿ ಟ್ರಾನ್ಸ್‌ಫಾರ್ಮರ್ ಇದ್ರೆ ಇದಕ್ಕೆ ಪರಿಹಾರವನ್ನ ಕೊಡುವಂತದ್ದು ವಿದ್ಯುತ್ ಕಾಯ್ದೆಯ ಸೆಕ್ಷನ್ 2003 ಅಂದ್ರೆ 2003ರ ಕಾಯ್ದೆಯ ಪ್ರಕಾರ ರೈತರು ಇದರ ಒಂದು ಪರಿಹಾರವನ್ನ ಪಡ್ಕೊಳ್ಳೋದರ ಒಂದು ಹಕ್ಕನ್ನ ಹೊಂದಿರ್ತಾರೆ. ಆದ್ರೆ ನಾನಿಲ್ಲಿ ಫಾರ್ಮರ್ ಕಾಂಪರೇಷನ್ಸ್ ಅಂತ ಹೇಳ್ತೀನಿ. ಅಂದ್ರೆ ಏನೋ ಒಂದು ರೀತಿ ಹೊಲದ ಮಧ್ಯೆ ನಿಂತಿರತಕ್ಕಂತ ವಿದ್ಯುತ್ ಕಂಬ ಅಥವಾ ಟ್ರಾನ್ಸ್‌ಫಾರ್ಮರ್ ಇದ್ರೆ, ಯಾಕಂದ್ರೆ ನಾನು ಹೇಳುವುದು ಇದೇನು ರೈತರಿಗೆ ಏನು ಹೊಸದೇನಲ್ಲ. ಆದ್ರೆ ಅಲ್ಲಿ ಉಂಟಾಗಿರತಕ್ಕಂತ ಅಡಚಣೆಗಳು ಅವರಿಗೆ, ಅಲ್ಲಿ ಅವರಿಗೆ ಬೆಳೆ ನಷ್ಟ, ಆನಂತರ ಕೆಲಸದ ಅಡಚಣೆಗಳಿಗೆ ತುಂಬಾ ತೊಂದರೆಯನ್ನ ಕೂಡ ಉಂಟಾಗಿರ್ತದೆ ಅವರಿಗೆ. ಏಕೆಂದ್ರೆ ಹಲವಾರು ವರ್ಷಗಳಿಂದ ಇದೊಂದು ರೀತಿ ರೈತರ ಜೀವನದ ಭಾಗ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈ ಒಂದು ವಾಸ್ತವವನ್ನ ಇಲ್ಲಿ ಒಂದ್ ಸ್ವಲ್ಪ ಗಮನವನ್ನು ಹರಿಸಲಿಕ್ಕೆ ಸರ್ಕಾರ ಈಗ ರೈತರ ಪರವಾಗಿ ಮಹತ್ವವಾಗಿರತಕ್ಕಂತ ಒಂದು ನಿರ್ಧಾರವನ್ನ ಜಾರಿಗೆ ತಂದಿದೆ. ಆದ್ರೆ ಇನ್ನು ಮುಂದೆ ಕೃಷಿ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಥವಾ ಮೂಲ ಸೌಕರ್ಯ ಏನಾದರೂ ಇದ್ರೆ ಅದಕ್ಕೆ ನಿಗದಿತವಾದಂತ ಒಂದು ಪರಿಹಾರ ಮತ್ತು ಆದಾಯವನ್ನ ಕೂಡ ಸಿಗಲಿದೆ. ಯಾಕಂದ್ರೆ ನೋಡಬಹುದು, ಏಕಕಾಲದಲ್ಲಿ 10,000 ರೂಪಾಯಿ ಪರಿಹಾರ. ವಿದ್ಯುತ್ ಇಲಾಖೆ ಕೃಷಿ ಜಮೀನಿನ ಒಂದು ಭಾಗವನ್ನ ಶಾಶ್ವತವಾಗಿ ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ ನೋಡಿ. ಆದ್ರೆ ಅಂತ ಒಂದು ಜಾಗಕ್ಕೆ ಪರಿಹಾರವನ್ನ ನೀಡುವುದು ವಿದ್ಯುತ್ ಸರಬರಾಜು ಇಲಾಖೆಯಿಂದ ಕಡ್ಡಾಯವಾಗಿದೆ. ಆದರೆ ಈ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ಹೇಳಬೇಕಾದ್ರೆ ಸರ್ಕಾರ ಅರ್ಹರಾಗಿರುವಂತಹ ಒಂದು ರೈತರಿಗೆ 10,000 ರೂಪಾಯಿಗಳ ಏಕಕಾಲದ ಒಂದು ಪರಿಹಾರದ ಮೊತ್ತವನ್ನ ಆ ರೈತರಿಗೆ ಕೊಡಬೇಕೆಂದು ನಿರ್ಧಾರವನ್ನ ಕೂಡ ಮಾಡಿದೆ. ಈ ಪರಿಹಾರ ಯಾಕಂದ್ರೆ ಆ ಜಮೀನಿನ ನಷ್ಟಕ್ಕೆ ಉಂಟಾಗಿರುವಂತ ನೀಡುವಂತ ನೇರ ಪರಿಹಾರ. ಅಂದ್ರೆ ನಾನಿಲ್ಲಿ ಹೇಳುವುದು ರೈತರಿಗೆ ಮಾಸಿಕ ಬಾಡಿಗೆ ಅಂದ್ರೆ ಅವರಿಗೆ ಒಂದು ರೀತಿ ಸ್ಥಿರ ಆದಾಯ ಅಂತ ಹೇಳ್ತೀನಿ. ಆದರೆ ಇಲ್ಲಿ ಅವರಿಗೆ ಒಮ್ಮೆ ಸಿಗುವಂತ ಹಣದಕ್ಕಿಂತಲೂ ರೈತರಿಗೆ ನಿರಂತರವಾಗಿ ಆದಾಯವನ್ನ ಸಿಗಲೇಬೇಕು ಎನ್ನುವಂತ ಈ ಒಂದು ಉದ್ದೇಶದಿಂದ ಈ ಒಂದು ಮಾಸಿಕ ಬಾಡಿಗೆಯ ವ್ಯವಸ್ಥೆಯನ್ನ ಕೂಡ ಜಾರಿಗೆ ಮಾಡಿದ್ದಾರೆ. ಆದರೆ ಕೃಷಿ ಜಮೀನಿನಲ್ಲಿ ಟ್ರಾನ್ಸ್‌ಫಾರ್ಮರ್ ಅಥವಾ ವಿತರಣಾ ಘಟಕ ಏನಾದರೂ ಇದ್ರೆ ರೈತರು ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿದಿಂದ 5,000 ರೂಪಾಯಿಗಳವರೆಗೆ ಇದರ ಒಂದು ಬಾಡಿಗೆಯನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಇದನ್ನ ಸಣ್ಣದಾರರು ನಂಬಲೇಬೇಕಾಗಿರುವಂತಹ ಇದು ಮೂಲ ಆದಾಯವಾಗಿದೆ. ಆದ್ರೆ ಇಲ್ಲಿ ಒಂದು ರೀತಿ ಅವರಿಗೆ ಕಾನೂನುಬದ್ಧ ಹಕ್ಕು ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಏನು ಉಡುಗೊರೆ ಅಲ್ಲಿದು ರೈತರ ಕಾಯಂ ಜಮೀನಿದು. ಆದ್ರೆ ಇಂಥ ಈ ಒಂದು ಪರಿಹಾರವು ಸರ್ಕಾರದ ಒಂದು ದಯ ಅಲ್ಲ. ವಿದ್ಯುತ್ ಕಾಯ್ದೆಯ ಸೆಕ್ಷನ್ 2003 ಪ್ರಕಾರ ಖಾಸಗಿ ಆಸ್ತಿಯಲ್ಲಿ ಸಾರ್ವಜನಿಕವಾದಂತಹ ವಿದ್ಯುತ್ ಉಪಕರಣಗಳನ್ನ ಅಳವಡಿಕೆ ಮಾಡಿಕೊಂಡ್ರೆ ಇದಕ್ಕೆ ಆ ಒಂದು ಆಸ್ತಿ ಮಾಲೀಕರು ಸಂಪೂರ್ಣವಾದಂತಹ ಒಂದು ಪರಿಹಾರವನ್ನ ಕೇಳುವಂತ ಒಂದು ಹಕ್ಕನ್ನ ಕೂಡ ಹೊಂದಿದ್ದಾರೆ. ಯಾಕಂದ್ರೆ ಅಲ್ಲಿನ ಹೊಸ ನಿಯಮಗಳು ಈ ಒಂದು ಕಾನೂನನ್ನ ಜಾರಿಗೆ ತರುವುದು ಸರ್ಕಾರದ ಒಂದು ದಿಟ್ಟ ಹೆಜ್ಜೆಯಾಗಿದೆ. ಯಾಕಂದ್ರೆ ಆ ಒಂದು ರೈತರ ದುರಸ್ತಿಯ ವಿಳಂಬಕ್ಕೂ ಕೂಡ ಅವರಿಗೆ ಒಂದು ರೀತಿ ದಂಡ ಅಂತಾನೆ ಹೇಳ್ತೇನೆ ನಾನು. ಯಾಕಂದ್ರೆ ಅವರಿಗೆ ಏನಾದರೂ ಕೃಷಿ ಜಮೀನಿನಲ್ಲಿ ಟ್ರಾನ್ಸ್‌ಫಾರ್ಮರ್ ಏನಾದರೂ ಹಾನಿಯಾದ್ರೆ ಇನ್ನು ಮುಂದೆ ಆ ರೈತರು ದಿನಗಟ್ಟಲೆ ಕಾಯ್ತಾ ಕೊಡುವುದು ಅವಶ್ಯಕತೆ ಇಲ್ಲ. ಯಾಕಂದ್ರೆ 48 ಗಂಟೆಯ ಒಳಗಾಗಿ ಇದರ ಒಂದು ದುರಸ್ತಿ ಅಥವಾ ಬದಲಾವಣೆಯನ್ನ ಮಾಡುವುದು ಕರ್ನಾಟಕ ಸರ್ಕಾರದ ವಿದ್ಯುತ್ ಸರಬರಾಜು ಇಲಾಖೆ ನಿಗಮದ ಈ ಒಂದು ಇಲಾಖೆಯ ಕಡ್ಡಾಯವಾಗಿದೆ. ಅದರ ಜೊತೆಗೇನೆ ಈ ಒಂದು ಪರಿಹಾರದ ಅರ್ಜಿಯನ್ನ ಏನಾದರೂ 30 ದಿನಗಳ ಒಳಗೆ ಇದರ ಒಂದು ವಿಲೇವಾರಿಯನ್ನ ಮಾಡದೇ ಇದ್ರೆ ತಡವಾದಂತಹ ಒಂದು ಪ್ರತಿ ವಾರಕ್ಕೆ 100 ರೂಪಾಯಿಯ ಒಂದು ದಂಡವನ್ನ ವಿದ್ಯುತ್ ಇಲಾಖೆಯವರು ಆ ರೈತರಿಗೆ ನೀಡಲೇಬೇಕು. ಆದ್ರೆ ಇದಕ್ಕೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕಂದ್ರೆ ಎಲ್ಲಾ ರೈತರು ತಮ್ಮ ವ್ಯಾಪ್ತಿಯಲ್ಲಿ ಬರತಕ್ಕಂತ ತಮ್ಮ ವಿದ್ಯುತ್ ಕಚೇರಿಯಲ್ಲಿ ಅಂದ್ರೆ ಬೆಸ್ಕಾಂ ಆಗಿರಬಹುದು, ಎಸ್ಕಾಮು, ಜೆಸ್ಕಾಮು, ನಿಮಗೆ ಯಾವ ಕಚೇರಿ ಬರುತ್ತಲ್ಲ ಆ ಒಂದು ಕಚೇರಿಗೆ ಭೇಟಿಯನ್ನ ನೀಡಿ ನಿಮ್ಮ ಒಂದು ಆಧಾರ್ ಕಾರ್ಡು, ಆನಂತರ ಆರ್‌ಟಿಸಿಯ ಪಹಣಿ, ಹಾಗೇನೆ ಆ ಒಂದು ಜಮೀನಿನಲ್ಲಿ ಇರತಕ್ಕಂತ ಆ ವಿದ್ಯುತ್ ಕಂಬದ ಫೋಟೋ ಅಥವಾ ಟ್ರಾನ್ಸ್‌ಫಾರ್ಮರ್‌ನ ಒಂದು ಫೋಟೋವನ್ನ ಸಲ್ಲಿಸಬೇಕು. ಆನಂತರ ಈ ಒಂದು ಪರಿಶೀಲನೆಯ ನಂತರ ಇದರ ಒಂದು ಹಣವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದು. ಈ ಒಂದು ಮಾಹಿತಿ ಹೇಗಿದೆ ಎನ್ನುವಂಥದ್ದನ್ನ ಕಾಮೆಂಟ್ ಹಾಕಿ ನನಗೆ. ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಯಾರಾದರೂ ಹೊಸಬರು ನನ್ನ ಈ ಒಂದು ಮಾಹಿತಿಯನ್ನು ಕೇಳ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.